ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಮಾನವ ಮತ್ತು ಸಂಸ್ಕೃತಿ ಎನ್ನುವಂತಹ ಚಾಪ್ಟರ್ ಇಂದ ಸಂಸ್ಕೃತಿಯು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ, ಸಮರ್ಥಿಸಿ. ಈ ಸಂಸ್ಕೃತಿ ಅನ್ನೋದು ಸ್ಥಿರವಾಗಿಲ್ಲ ಅಲ್ವಾ ಮಕ್ಕಳೇ? ಸೊ ಒಂದು ಸಂಸ್ಕೃತಿಯು ಬೇರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ, ಈಗ ನಾವು ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ತಂದೆ ತಾಯಿಯವರಿಂದ ಬಂದಂತಹ ಸಂಸ್ಕೃತಿ ಓಕೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗುತ್ತದೆ. ಹೇಗೆ ಅಂತ ಕೇಳ್ತಿದ್ದಾರೆ. ಈಗ ಮಕ್ಕಳು ಭಾಷೆಯನ್ನ ಹಿರಿಯರಿಂದ ಕಲಿತುಕೊಳ್ಳುತ್ತಾರೆ. ನಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಅಥವಾ ನಿಮ್ಮ ಮನೆಯಲ್ಲಿ ನೀವ್ಯಾವ ಭಾಷೆ ಮಾತಾಡ್ತೀರ, ನಿಮ್ಮ ತಂದೆ ತಾಯಿ ಅಜ್ಜ ನಮಗೆ ಹಿರಿಯರಿಂದ ಬಂದಂತದ್ದು ಭಾಷೆ. ಹಬ್ಬಗಳ ಆಚರಣೆ, ನಾವು ಆಚರಿಸುವ ಹಬ್ಬಗಳು ಕೂಡ ನಮ್ಮ ಹಿರಿಯರಿಂದ ಬಂದಂತದ್ದು, ತಲೆಮಾರಿನಿಂದ ತಲೆಮಾರಿ. ಹಿರಿಯರ ನಡೆ ನುಡಿ ಆಚಾರ ವಿಚಾರಗಳನ್ನ ನಾವು ಅನುಕರಿಸ್ತೇವೆ. ನಮ್ಮ ಆಚಾರ ವಿಚಾರಗಳನ್ನ ನಮ್ಮ ಮಕ್ಕಳು ಅನುಸರಿಸುತ್ತಾರೆ. ಓಕೆನಾ? ಉಡುಗೆ ತೊಡುಗೆಗಳನ್ನು ಕೂಡ ನಾವು ಹಿರಿಯರಿಂದ ನೋಡಿ ಕಲಿತುಕೊಳ್ಳುತ್ತೇವೆ. ಉತ್ತಮ ಮೌಲ್ಯ ಮತ್ತು ಆದರ್ಶಗಳನ್ನು ಕೂಡ ಹಿರಿಯರಿಂದ ನೋಡಿ ಕಲಿಯುವಂಥದ್ದು. ಇವೆಲ್ಲ ಏನು ಸಂಸ್ಕೃತಿಯು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗುತ್ತಿದೆ ಎನ್ನುವುದಕ್ಕೆ ಉದಾಹರಣೆ, ಸಮರ್ಥನೆ. ಥ್ಯಾಂಕ್ ಯು.